ಸಾಮಾನ್ಯವಾಗಿ ಮದುವೆ ದಿನ ಮದುವೆ ಆಗುವಂತಹ ಹೆಣ್ಣು ಹೇಗಿರ್ತಾರೆ ಹೇಳಿ? ಕಣ್ಣಿಗೆ ಲೆನ್ಸ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಹೇರ್ ಎಕ್ಸ್ಟೆನ್ಷನ್ ಮಾಡಿಕೊಂಡು ಹೇರ್ ಸ್ಮೂತ್ನಿಂಗ್ ಮಾಡಿಕೊಂಡು ಹೀಗೆ ತುಂಬ ಇಂಟ್ರೆಸ್ಟಿಂಗ್ನಿಂದ ರೆಡಿ ಆಗ್ತಾರೆ. ಆದರೆ ಮದುವೆಯ ದಿನ ಸೌಂದರ್ಯ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಹೇರ್ ಎಕ್ಸ್ಟೆನ್ಷನನ್ನು ಕೂಡ ಯೂಸ್ ಮಾಡ್ತಾರೆ. ಹಾಗೆ ಕೂದಲು ಇಲ್ದವ್ರಿಗೆ ಹಾಗೆ ಕಡಿಮೆ ಕೂದಲು ಇರೋರಿಗೆ ಈ ವಿಧಾನ ಬಹಳ ಸಹಕಾರಿಯಾಗಿರುತ್ತೆ. ಆದರೆ ಇಲ್ಲೊಬ್ಬ ವಧು ಮದುವೆಗೆ ಬೋಳು ತಲೆಯಲ್ಲಿಯೇ ಬಂದು ಗಮನ ಸೆಳೆದಿದ್ದಾರೆ. ತಲೆಯಲ್ಲಿ ಕೂದಲು ಇಲ್ಲ ಅನ್ನುವಂತಹ ಕಾರಣಕ್ಕೆ ವಿಗ್ಗನ್ನು ಹಾಕ್ಕೊಳ್ದೆ ಅಥವಾ ಹೇರ್ ಎಕ್ಸ್ಟೆನ್ಷನ್ನ ಬಳಸದೆ ಬೋಳು ತಲೆಯಲ್ಲೇ ಹಾಗೆ ಮದುವೆ ಮಂಟಪಕ್ಕೆ ಬರ್ತಾರೆ. ಸದ್ಯ ಇವರ ಮದುವೆಯ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ನೆಟ್ಟಿಗರಿಂದ ಸಹ ಮೆಚ್ಚುಗೆಯನ್ನ ಒಂದು ಪ್ರತಿಕ್ರಿಯೆಯನ್ನ ಪಡಿತಾ ಇದೆ. ಮಹಿಮಾ ಗಾಯ್ ಅನ್ನುವಂತಹ ಮಹಿಳೆಗೆ ಕೂದಲು ಉದುರುವಂತಹ ಒಂದು ಸಮಸ್ಯೆ ಇರುವಂತಹ ಕಾರಣ ಅವರು ಅನೇಕ ಮದುವೆಯ ಒಂದು ಪ್ರಪೋಸಲ್ಸ್ ಏನಿರುತ್ತೆ ಅದು ರಿಜೆಕ್ಟ್ ಆಗ್ತಾ ಇರುತ್ತೆ. ಹೀಗಾಗಿ ಅವರು ವೈದ್ಯರ ಮೊರೆ ಕೂಡ ಹೋಗ್ತಾರೆ. ಈಕೆಯನ್ನ ಪರೀಕ್ಷೆ ಮಾಡಿದಂತಹ ವೈದ್ಯರು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಒಂದು ನೆತ್ತಿಯ ಕೂದಲು ಉದುರುವಂತಹ ಸಮಸ್ಯೆ ಆಗಿದೆ, ಸಂಪೂರ್ಣವಾಗಿ ಬೋಳು ತಲೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾರೆ. ಕೊನೆಗೂ ಆಕೆಗೆ ಒಂದು ಮದುವೆ ಅನ್ನುವಂಥದ್ದು ನಿಶ್ಚಯ ಆಗುತ್ತೆ. ಆಗ ತನ್ನ ಸಮಸ್ಯೆಯನ್ನ ಗಂಡಿನ ಕಡೆಯವರಿಗೆ ಸಹ ಹೇಳ್ತಾರೆ, ಹಾಗೆ ಮನದಟ್ಟು ಕೂಡ ಮಾಡ್ತಾರೆ. ಇದಕ್ಕೆ ಗಂಡು ಕೂಡ ಒಪ್ಪಿಗೆಯನ್ನ ನೀಡ್ತಾರೆ. ಇನ್ನು ಮದುವೆ ಕೂಡ ಅದ್ಧೂರಿಯಾಗಿ ನೆರವೇರಿದೆ. ಈ ವಿವಾಹದಲ್ಲಿ ಮಹಿಮಾ ಬೋಳು ತಲೆಯಲ್ಲಿಯೇ ಮದುವೆ ಮಂಟಪಕ್ಕೆ ಬಂದು ಎಲ್ಲರ ಗಮನ ಸೆಳೆದು ಜೊತೆಗೆ ಈ ವಿಡಿಯೋ ಕೂಡ ವೈರಲ್ ಆಗಿದೆ.